ಹೆಸರು ನಂದಿನಿ ಅಂತ. ಸೊ ನಾವೀಗ ಬೆಂಗಳೂರಿಗೆ ವಿಧಾನಸೌಧ ಹತ್ರ ಇದ್ದೀವಿ. ಪುಟ್ಟಣ್ಣ ಶಾಸಕರವ್ರ ಜೊತೆ ಈಗ ಮಾತಾಡಿದ್ದೀವಿ. ಸೊ ನಾವಿಲ್ಲಿ ಬಂದಿರೋದು ಸ್ವಲ್ಪ ಜನ ಬಂದಿದ್ದೀವಿ, ಬಟ್ ಎಲ್ಲರಲ್ಲೂ ಒಗ್ಗಟ್ಟಿರಬೇಕು. ಸೊ ಅವ್ರನ್ನ ಹೋಗಿ ಮಾತಾಡಿದ್ದಕ್ಕೆ ನಮಗೆ ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಅವರು ಬ್ಯಾಕಪ್ ಎಲ್ಲ ರಿಮೂವ್ ಮಾಡ್ಸೋಕ್ಕೆ ರೆಡಿ ಇದ್ದಾರೆ. ಸೊ ಅದು ಎಲ್ಲ ಮಾಡ್ತಿದ್ದಾರೆ. ಸೊ ನಾನು ಹೇಳೋದೇನೆಂದರೆ, ಅಲ್ಲಿ ಗ್ರೂಪಲ್ಲಿ ಕೂತ್ಕೊಂಡು ಎಲ್ಲರೂ ಮೆಸೇಜ್ ಹಾಕೋದ್ರಿಂದ ನಾವು ಏನೂ ಅಚೀವ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಒಟ್ಟಿಗೆ ಇಲ್ಲಿ ಬಂದು, ಸೊ ನಾವೆಲ್ಲ ಒಟ್ಟಿಗೆ ಏನಾದರೂ ಅವ್ರಿಗೆ ಅಪ್ರೋಚ್ ಮಾಡಿದ್ರೆ ಗೌರ್ಮೆಂಟು ನಮಗೆ ಸಹಾಯ ಮಾಡುತ್ತೆ. ಇವನ್ ಕೆಲವು ಅಧಿಕಾರಿಗಳು ಕೂಡ ನಮಗೆ ಇವತ್ತು ಚೆನ್ನಾಗಿ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ. ಕೆಲವು ಶಾಸಕರು ಪುಟ್ಟಣ್ಣ ಸರ್ ಜೊತೆನೂ ಮಾತಾಡಿದ್ವಿ. ಅವರು ತುಂಬ ಭರವಸೆ ಕೊಟ್ಟಿದ್ದಾರೆ, ನಮಗೆ ಬ್ಯಾಕಪ್ ಸ್ಕೋರೆಲ್ಲ ರಿಮೂವ್ ಮಾಡ್ತೀವಿ, ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ. ಸೊ ಇನ್ನೊಂದು, ಸೊ ನನ್ನ ಹೃದಯಪೂರ್ವಕ ವಿನಂತಿ ಏನಂದರೆ, ಎಲ್ಲರೂ ಫಿನಾನ್ಷಿಯಲ್ ಸಪೋರ್ಟ್ ಮಾಡಿ ದಯವಿಟ್ಟು. ಯಾಕಂದರೆ ಒಬ್ಬರಿಂದ ನಾವು ಕೈಯಿಂದ ದುಡ್ಡು ಹಾಕ್ಕೊಂಡು ಮಾಡ್ತೀವಿ ಅಂದರೆ ಆಗಲ್ಲ. ಸೊ ರೀಚಾರ್ಜ್ ಹಾಕಬೇಕಂದ್ರೆ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಹಾಕಬೇಕು ಅಂದರೆ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಸೊ ಸರ್ಗೆ, ಲಕ್ಷ್ಮೀಕಾಂತ್ ಸರ್ ಅವ್ರಿಗೆ ಸೊ ಸಹಾಯ ಮಾಡಿ, ನಾವು ಆರ್ಥಿಕವಾಗಿ ಸಹಾಯ ಮಾಡಿ, ಎಲ್ಲರಿಗೂ ರೆಕ್ರೂಟ್ಮೆಂಟ್ ಆಗುತ್ತೆ, ಎಲ್ಲರೂ ಟೀಚರ್ಸ್ ಆಗೋಣ. ಆಮೇಲೆ ಸಾರಿ ಯಾವಾಗ ಕರೆದ್ರು ಎಲ್ಲರೂ ಒಟ್ಟಿಗೆ ಆದಷ್ಟು ಬರೋಕ್ಕೆ ಪ್ರಯತ್ನ ಮಾಡಿ. ಈಗ ಕೆಲವು ಸ್ವಲ್ಪ ಜನ ಅಷ್ಟೇ ಬಂದಿದ್ದೀವಿ. ನಾವು ವಾಟ್ಸಪ್ ಗ್ರೂಪಲ್ಲಿ 700-800 ಜನ ಇದ್ದೀವಿ. ಅಟ್ಲೀಸ್ಟ್ ಅದರಲ್ಲಿ ಅರ್ಧ ಅಂದರೂ 400 ಜನ ಬಂದರೂ ಇಲ್ಲಿ ನಮಗೆ ಕೆಲಸ ಬೇಗ ನಡೀತದೆ. ಸೊ ಇದು ನನ್ನ ಮಾತು ಸ್ನೇಹಿತರೆ. ಥ್ಯಾಂಕ್ ಯು.